ಎಲ್ಲರಿಗೂ ಪ್ರೇಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರೆ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸ್ತಾ ಇದ್ದೇನೆ ಪ್ರೇರೆ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರಾ ಪ್ರೇರೆ, ವಾಕ್ಯನ ಓದ್ಕೊಂಡಿದ್ದೀರಾ ಪ್ರೇರೆ. ಮುಂಜಾನೆ ಸಮಯ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಅದನ್ನು ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆ ಮಾತಾಡುವಂತ ದೇವರು ಪ್ರೇರೆ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ. ಕೀರ್ತನೆಗಳು 119ನೇ ಅಧ್ಯಾಯ 1ನೇ ವಚನ. ಯೆಹೋವನ ಧರ್ಮಶಾಸ್ತ್ರವನ್ನು ಅನುಸರಿಸಿ ಸದಾಚಾರಿಗಳಾಗಿ ನಡೆಯುವವರು ಧನ್ಯರು. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರರೇ, ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಅದನ್ನು ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಪ್ರೇರೆ. ಯೆಹೋವನ ಧರ್ಮಶಾಸ್ತ್ರವನ್ನು ಯಾರಾದ್ರೂ ಅನುಸರಿಸ್ತಾರೋ ಅವರೆಲ್ಲರೂ ಏನಂತೆ ಧನ್ಯರು ಎಂಬುದಾಗಿ ದೇವರು ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ದಾರೆ ಪ್ರೇರೆ. ನಾವು ದೇವರ ಆಜ್ಞೆಗಳೆಲ್ಲ, ದೇವರ ವಿಧೇಯಗಳೆಲ್ಲ ನಾವು ಅನುಸರಿಸಿ ನಡೆಯುವಾಗ ನಮಗೆ ಕೆಲವು ವಿಷಯಗಳಲ್ಲಿ ನಮಗೆ ಅವಮಾನ ಸ್ಥಿತಿಗಳು, ನಿಂದೆಗಳು, ಕಷ್ಟಗಳು, ನಮ್ಮ ಕಣ್ಣೀರು ಬಂದಾಗ ನಮ್ಮ ಕಣ್ಣೀರು ದೇವ್ರನ್ನ ಒರೆಸ್ತಾ ಇಲ್ಲ, ನಮ್ಮ ಕಷ್ಟಗಳು ದೇವ್ರು ನಮ್ಮನ್ನು ತೆಗಿತಾ ಇಲ್ಲ, ನಾವು ದೇವ್ರು ನಮ್ಮ ಮೊರೆ ಕೇಳ್ತಾ ಇಲ್ಲ ಅಂಥೇಳಿ ನಾವು ಅನೇಕ ವಿಷಯಗಳಲ್ಲಿ ನಾವು ಭಯ ಪಡ್ತಾ ಇರ್ತೇವೆ, ಚಿಂತಿಸ್ತಾ ಇರ್ತೇವೆ ಪ್ರೇರೆ. ಆದ್ರೆ ದೇವರು ವಾಗ್ದಾನ ಮಾಡ್ತಿದ್ದಾರೆ, ಯಾರಾದ್ರೂ ನನ್ನ ಧರ್ಮಶಾಸ್ತ್ರವನ್ನು ಅನುಸರಿಸ್ತಾರೋ, ಸದಾಚಾರಿಗಳಾಗಿ ನಡ್ಕೊಳ್ತಾರೋ ಅವರೆಲ್ಲರೂ ಧನ್ಯರು ಎಂಬುದಾಗಿ ಪ್ರೇರೆ. ಹಲ್ಲೆಲೂಯಾ. ನಾವು ನೀವು ದೇವರ ಆಜ್ಞೆಗಳೆಲ್ಲ, ದೇವರ ಒಂದು ಧರ್ಮಶಾಸ್ತ್ರ ನಡ್ಕೊಳ್ಳುವಂತರಾಗಿದ್ದೇವೆ ಪ್ರೇರೆ. ಮುಂಜಾನೆ ಸಮಯದಲ್ಲಿ ನಾವು ಕೆಲವು ವಿಷಯಗಳಲ್ಲಿ ನಾವು ಕ್ರಿಸ್ತರಿಗಿಂತ ನಾವು ದೇವರ ವಾಕ್ಯಗಳು ನಮಗೆ ಮೊದಲೇ ಗೊತ್ತುಂಟು, ನಮ್ಗೆ ಅನೇಕ ವಿಷಯಗಳಲ್ಲಿ ನಮಗೆ ಗೊತ್ತುಂಟು, ನಾವು ಇದು ಮೊದಲೇ ನಾವು ತಿಳ್ಕೊಂಡಿದ್ದೇವೆ ಅಂತ ಹೇಳಿ ಕೇಳಲ್ಲ. ಹಾಗೆ ನಾವು ಕ್ರಿಸ್ತರಾಗಿ ಆ ರೀತಿಯಾಗಿ ಜೀವಿಸ್ತೇವೆ ಪ್ರೇರೆ. ಯಾವ ರೀತಿಯಾಗಿ ಅಂದ್ರೆ ದೇವರ ಚಿತ್ತ ಇಲ್ಲದ ಹಾಗೆ, ದೇವರ ಮಾರ್ಗವನ್ನು ನಾವು ದೇವರ ಮಾರ್ಗದಲ್ಲಿ ನಡ್ಕೊಳ್ಳಲ್ಲ ಹಾಗೆ, ಕೆಲವು ವಿಷಯಗಳಲ್ಲಿ ನಾವು ದೇವರ ವಿರೋಧವಾಗಿ ನಡ್ಕೊಳ್ತೇವೆ ಪ್ರೇರೆ. ಆ ರೀತಿಯಾಗಿ ನಾವು ನಡ್ಕೊಳ್ಬಾರ್ದು ಪ್ರೇರೆ. ದೇವರು ಅದ್ಭುತ ರೀತಿ ವಾಗ್ದಾನ ಮಾಡ್ತಿದ್ದಾರೆ, ಯೆಹೋವನ ಧರ್ಮಶಾಸ್ತ್ರವನ್ನು ಅನುಸರಿಸಿ ಸದಾಚಾರಿಗಳಾಗಿ ನಡೆಯುವವರು ಧನ್ಯರು ಎಂಬುದಾಗಿ ಪ್ರೇರೆ. ದೇವರು ಅನೇಕ ವಿಷಯಗಳಲ್ಲಿ ದೇವರ ಮಾರ್ಗದಲ್ಲಿ ಯಾವ ರೀತಿಯಾಗಿ ನಡಿಬೇಕೆಂಬುದಾಗಿ ಅದನ್ನು ವಾಗ್ದಾನ ಮೂಲಕವಾಗಿ ದೇವರು ನಮ್ಮ ಜೊತೆ ಮಾತಾಡ್ತಾರೆ ಪ್ರೇರೆ. ಆ ದೇವರು ಮಾತಾಡುವಾಗ ನಾವು ದೇವರ ಮಾತುಗಳನ್ನು ಅದನ್ನು ನಾವು ಎಲ್ಲವನ್ನು ಕೈಕೊಂಡು ಅದರಂತೆ ನಾವು ನಡೆಯುವಂತರಾಗಿರ್ಬೇಕು. ನಾವು ದೇವರಲ್ಲಿ ಭಯ ಭಕ್ತಿಯುಳ್ಳ ಮಕ್ಕಳಾಗಿ ಯಾವ ರೀತಿಯಾಗಿ ಜೀವಿಸಬೇಕು, ದೇವ್ರ ಚಿತ್ತ ಏನಿದೆ ಎಂಬುದಾಗಿ ಯಾವ ರೀತಿಯಾಗಿ ತಿಳ್ಕೊಳ್ಬೇಕು, ಯಾವ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಒಳ್ಳೆ ಮಕ್ಕಳಾಗಿ ಜೀವಿಸಬೇಕೆಂಬುದಾಗಿ ದೇವರು ಅನೇಕ ವಿಷಯಗಳಲ್ಲಿ ಅದನ್ನು ವಾಗ್ದಾನ ಮೂಲಕವಾಗಿ ನಮ್ಮನ್ನು ಅದನ್ನು ತಿಳಿಯಪಡಿಸುವಂತ ದೇವ್ರ ಪ್ರಿಯ. ಹಲ್ಲೆಲೂಯಾ. ಎಷ್ಟು ಅದ್ಭುತ ರೀತಿಯಾಗಿ ದೇವ್ರ ನಮ್ಗೆ ವಾಗ್ದಾನ ಮಾಡ್ತಿದ್ರು ಪ್ರಿಯ. ನಾವು ನೀವು ಮುಂಜಾನೆ ಸಮಯದಲ್ಲಿ ಯೆಹೋವನ ಧರ್ಮಶಾಸ್ತ್ರವನ್ನು ನಾವು ಅನುಸರಿಸುವಂತ ಮಕ್ಕಳಾಗಿದ್ದು ಆತನ ಚಿತ್ತ ಏನಿದೆ ಎಂಬುದನ್ನು ತಿಳ್ಕೊಳ್ಳುವಂತ ಮಕ್ಕಳಾಗಿ ಜೀವಿಸ್ಬೇಕು ಪ್ರಿಯರೇ. ಲೋಕದಲ್ಲಿ ಜನರ ಮುಂದೆ ಒಂದು ನೋಡೋ ಹಾಗೆ ಕೆಲವು ಮಾತುಗಳು ಜನರ ಒಳಗಡೆ ಅಂದ್ರೆ ಹೃದಯದ ಒಳಗಡೆ ಒಂದು, ಹೊರಗಡೆ ಒಂದು ಮಾತುಗಳನ್ನು ನಾವು ಆ ರೀತಿಯಾಗಿ ಆಡುವಂತರಾಗಿರ್ಬಾರ್ದು. ನಾವು ದೇವರ ಒಂದು ಧರ್ಮಶಾಸ್ತ್ರವನ್ನು ಅನುಸರಿಸುವಂತರಾಗಿರ್ಬೇಕು ಪ್ರಿಯರೇ. ಹಲ್ಲೆಲೂಯಾ. ನಾವು ಹೃದಯದಲ್ಲಿರುವಂತ ಮಾತುಗಳನ್ನ ಆಡಿ ಮತ್ತೆ ನಾವು ದೇವರ ಒಂದು ಧರ್ಮಶಾಸ್ತ್ರ ತಿಳ್ಕೊಳ್ಳುವಂತ ಒಂದು ಪರಿಸ್ಥಿತಿಯಲ್ಲಿ ನಾವು ಇರೋದಿಲ್ಲ ಪ್ರಿಯ. ಯಾಕಂದ್ರೆ ನಾವು ಒಳಗಡೆ ಒಂದು ಮಾತು, ಹೊರಗಡೆ ಒಂದು ಮಾತುಗಳನ್ನು ಆಡಿದಾಗ ದೇವರ ಚಿತ್ತ ಏನಿದೆ ಎಂಬುದಾಗಿ ನಾವು ತಿಳ್ಕೊಳ್ಳೋಕೆ ಬಹಳಷ್ಟು ನಾವು ಪ್ರಯತ್ನ ಪಟ್ಟರು ಅದು ಆಗಲ್ಲಂತ ಪರಿಸ್ಥಿತಿ ಪ್ರಿಯರೇ. ಆದ್ರೆ ನಾವು ಮೊದಲೇ ನಾವು ದೇವರ ಒಂದು ಧರ್ಮಶಾಸ್ತ್ರ ಅನುಸರಿಸುವಂತ ಮಕ್ಕಳಾಗಿರ್ಬೇಕು ಪ್ರಿಯರೇ. ನಾವು ಪಾಪದ ಲೋಕವನ್ನು ಬಿಟ್ಟು, ನಾವು ಬಲವಂತ ಸ್ಥಿತಿಗಳೆಲ್ಲ ಬಿಟ್ಟು ದೇವ್ರ ಚಿತ್ತ ಏನಿದೆ, ದೇವ್ರ ನಮ್ಮ ಜೀವಿತದಲ್ಲಿ ನಾವು ದೇವ್ರು ಯಾವ ರೀತಿಯಾಗಿ ಜೀವಿಸಬೇಕೆಂಬುದು ಆಶೆ ಪಡ್ತಾ ಇದ್ದಾರೆ. ದೇವ್ರು ನಮ್ಮ ಜೀವಿತ ಯಾವ ರೀತಿಯಾಗಿರ್ಬೇಕು, ದೇವರಲ್ಲಿ ಭಯಭಕ್ತಿಯುಳ್ಳ ಮಕ್ಕಳಾಗಿ ದೇವರ ಆಜ್ಞೆಗಳೆಲ್ಲ ಕೈಕೊಳ್ಳುವಂತ ಮಕ್ಕಳಾಗಿ ಜೀವಿಸುವಂತರಾಗಿರ್ಬೇಕು ಪ್ರೇರೆ. ನಾವು ನಡೆಯೋದ್ರಾಗ್ಲಿ, ನುಡಿಯೋದ್ರಾಗ್ಲಿ, ನಾವು ಜೀವಿಸುವುದ್ರಾಗ್ಲಿ ಪ್ರತಿಯೊಂದು ವಿಷಯದಲ್ಲಿ ದೇವರಿಗೆ ಮಹಿಮೆಕರವಾಗಿ ನಾವು ಜೀವಿಸುವಂತರಾಗಿರ್ಬೇಕು ಪ್ರೇರೆ. ಹಲ್ಲೆಲೂಯಾ. ಈ ಮುಂಜಾನೆ ಸಮಯದಲ್ಲಿ ಈ ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡ್ರಿ. ಯಾವಾಗಲೂ ಯೆಹೋವನ ಧರ್ಮಶಾಸ್ತ್ರವನ್ನು ನಮ್ಮ ಜೀವಿತದಲ್ಲಿ ನಾವು
ಧರ್ಮಶಾಸ್ತ್ರ ಅಂತ ನಾವು ನಡ್ಕೊಂಡಾಗ ನಾವು ದೇವರ ಚಿತ್ತದಲ್ಲಿ ನಾವು ನಡ್ಕೊಂಡಾಗ ದೇವರು ನಮಗೆ ಧನ್ಯರು ಎಂಬುದಾಗಿ ಅದನ್ನು ಎಣಿಸಲ್ಪಡ್ತಿದ್ರಿ ಪ್ರಿಯ. ದೇವರು ಎಷ್ಟು ಒಳ್ಳೆ ರೀತಿಯಾಗಿ ದೇವರು ನಮ್ಗೆ ವಾಗ್ದಾನ ಮಾಡ್ತಿದ್ರಿ ಪ್ರಿಯರೇ. ನಾವು ದೇವರ ಚಿತ್ತ ಅನುಸಾರಾಗಿ ನೋಡೋಣ, ದೇವ್ರು ಮಾಡುವಂತ ಅದ್ಭುತ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನೋಡೋಣ. ನಾವೆಲ್ಲ ವಿಷಯದಲ್ಲಿ ದೇವ್ರ ಮೇಲೆ ಆಧಾರ, ನಂಬಿಕೆ, ವಿಶ್ವಾಸ ಇಟ್ಟು ನಾವು ದೇವರ ಒಂದು ಧನ್ಯರಾಗಿ ಜೀವಿಸೋದಕ್ಕೆ ಯಾವ ರೀತಿಯಾಗಿ ಜೀವಿಸಬೇಕೆಂಬುದಾಗಿ ನಾವು ದೇವರಲ್ಲಿ ಮೊರೆ ಇಟ್ಟು ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ದೇವ್ರು ನಿಜವಾಗಿಯೂ ಮುಂಜಾನೆ ಸಮಯದಲ್ಲಿ ದೇವ್ರು ನಿಮ್ಮ ಜೀವಿತದಲ್ಲಿ ಆತನ ಅದ್ಭುತ ರೀತಿಯಾಗಿ ಆತನ ವಾಗ್ದಾನ ನೆರವೇರಿಸಿ ನಾವು ಎಲ್ಲಾ ವಿಷಯದಲ್ಲಿ ಆತನಲ್ಲಿ ಭಯ ಭಕ್ತಿಯುಳ್ಳ ಮಕ್ಕಳಾಗಿ ಜೀವಿಸೋದಕ್ಕೆ ಆತನ ಕೃಪೆ ಮಾಡಿ ನಮ್ಮ ನಡೆಸುವಂತ ದೇವರು ಪ್ರಿಯರೇ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ. ಮುಂಜಾನೆ ಸಮಲಿ ಎಷ್ಟು ಜನರು ವಾಗ್ದಾನ ಕೇಳ್ತಾರಪ್ಪ, ವಾಗ್ದಾನ ಅವರ ಜೀವಿತದಲ್ಲಿ ತಂದಿ ನೀವು ಅದ್ಭುತ ರೀತಿಯಾಗಿ ತಂದಿ ನೀವು ನೆರವೇರಿಸಿ ಆಶ್ವಸಿ ಬಲಪಡಿಸಿ ನೀವು ಕಾಯ್ದು ಕಾಪಾಡುವಂತ ದೇವರಪ್ಪ ತಂದಿದ್ರು. ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಮಾತಾಡಿರು ಪ್ರಭಾ. ಎಲ್ಲ ನಮ್ಮ ಬಲಂತ ಸ್ಥಿತಿಯಲ್ಲಿ ಇದ್ದಂತ ನಮ್ಮ ಜೀವಿತನ ಪ್ರಭಾ ಎಷ್ಟು ಬಲವಾಗಿ ನಾವು ಜೀವಿಸುವಂತೆ ನಿಮ್ಮ ವಾಕ್ಯಗಳ ಒಂದು ಶಕ್ತಿಯನ್ನು ಅನುಗ್ರಹಿಸಿರಪ್ಪ ತಂದೆ ದೇವರ. ಎಷ್ಟು ಜನರು ತಂದೆ ದೇವರ ಪಾಪಕ್ಕೆ ಒಳಗಾಗಿ ಹೋಗಿ ಪ್ರತಿಯೊಂದು ವಿಷಯದಲ್ಲಿ ಪ್ರಭಾ ದುಃಖ ಪಡ್ತಾ ಇದ್ದಿರ್ಬೋದು, ಕಣ್ಣೀರಿಡ್ತಾ ಇದ್ದಿರ್ಬೋದು, ಭಯ ಪಡ್ತಾ ಇದ್ದಿರ್ಬೋದು ಪ್ರಭಾ. ಪ್ರತಿಯೊಂದು ವಿಷಯದಲ್ಲಿ ಪ್ರಭಾ ಯಾರಾದ್ರೂ ನನ್ನ ಧರ್ಮಶಾಸ್ತ್ರ ಅನುಸರಿಸ್ತಾರೋ ಅವರು ಧನ್ಯರು ಎಂಬುದಾಗಿ ತಂದೆ ನೀವು ವಾಗ್ದಾನ ಮಾಡಿರ್ ಪ್ರಭಾ. ಅವ್ರು ಪ್ರತಿಯೊಂದು ಬಲನ ಸ್ಥಿತಿಗಳಲ್ಲಿ ಪ್ರಭಾ ನಿನ್ನಲ್ಲಿ ಭಯ ಭಕ್ತಿಯುಳ್ಳ ಮಕ್ಕಳಾಗಿದ್ದು, ನಿನ್ನಲ್ಲಿ ಮೊರೆ ಇಡುವಂತ ಮಕ್ಕಳಾಗಿದ್ದು ಜೀವಿಸುವಂತೆ ಅವ್ರು ಕೃಪೆ ಮಾಡಿರ್ ಪ್ರಭಾ. ನಿಮ್ಮ ವಾಕ್ಯವು ಎಷ್ಟು ಬಲ ಉಳ್ಳದಾಗಿ ಅವರಿಗೆ ಧೈರ್ಯ ಪಡಿಸುವಂತದಾಗಿದೆ ಪ್ರಭಾ. ಮುಂಜಾನೆ ಸಮಯದಲ್ಲಿ ತಂದಿ ಎಷ್ಟು ಜನರು ವಾಗ್ದಾನ ನೋಡ್ತಾ ಇರೋ ಪ್ರಭಾ, ಅವರವರ ಜೀವಿತದಲ್ಲಿ ತಂದಿ ಎಲ್ಲ ಸ್ಥಿತಿಗಳು ಭಯವನ್ನು ತೆಗೆದು ಪ್ರಭಾ ನೀವು ಆತ್ಮ ಬಲದಿಂದ ತುಂಬಿಸಿ ನೀವು ನಡೆಸುವಂತ ದೇವರಪ್ಪ ತಂದೆ ದೇವರ ಕುಟುಂಬದಲ್ಲಿದ್ದಂತ ಪ್ರತಿಯೊಂದು ಸಮಸ್ಯೆ, ಅನಾರೋಗ್ಯ ಸ್ಥಿತಿಗಳು, ಬಲನತ ಸ್ಥಿತಿಗಳು, ಕೂಟಿಗೆ ಶಿಶೆಗಳು, ಯಾವ ಕುಟುಂಬ ಸಮಸ್ಯೆಗಳು, ಯಾವುದೇ ಒಂದು ಸಮಸ್ಯೆದಲ್ಲಿ ಇದ್ದವರು ಭಯ ಪಡ್ತಾ ಇದ್ರಬಹುದು ಪ್ರಭಾ. ಆದ್ರೆ ನಿಮ್ಮ ವಾಕ್ಯಗಳ ಮೂಲಕವಾಗಿ ಧೈರ್ಯ ಪಡಿಸಿ ನೀವೇ ಆಧಾರ ನೀಡಿ ನೀವೇ ಅವರು ಪ್ರತಿಯೊಂದು ಸಮಸ್ಯೆಗಳು ತೆಗೆಯುವಂತ ದೇವರಪ್ಪ. ಪ್ರತಿಯೊಂದು ಭಯ ಪಡುವಂತ ಪ್ರತಿಯೊಂದು ವಿಷಯದಲ್ಲಿ ಪ್ರಭಾ ಧೈರ್ಯ ಪಡಿಸುವಂತ ದೇವ್ರು ನೀವಾಗಿರಪ್ಪ ತಂದೆ ದೇವ್ರು. ವಾಗ್ದಾನ ಹೇಳ್ಕೊಂಡು ಅವ್ರು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ಪ್ರಭಾ ಅವರು ಯಾವಾಗ್ಲೂ ಪ್ರಭಾ ನಿನ್ನಲ್ಲಿ ಭಯ ಭಕ್ತಿಯುಳ್ಳ ಮಕ್ಕಳಾಗಿದ್ದು ಜೀವಿಸುವಂತೆ ನೀವು ಕೃಪೆ ಮಾಡಿ ಪ್ರಭಾ ನೀವೇ ನಡೆಸ್ರಿ ಅಂತ ಹೇಳಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಮತ್ತೆ ಎಷ್ಟು ಜನರು ವಾಗ್ದಾನ ಕೇಳಿ ಬಲ ಹೊಂದ್ಕೊಂಡಿದ್ರು ಪ್ರಿಯರೇ, ಸಂತೋಷ ಉಳ್ಳವರಾಗಿದ್ರು ಪ್ರಿಯರೇ. ಈ ವಾಗ್ದಾನ ಅನೇಕರಿಗೆ ಶೇರ್ ಮಾಡುವಂತರಾಗಿರ್ರಿ. ಮತ್ತು ನೀವು ಹೊಂದ್ಕೊಂಡಿರುವಂತ ಬಲವು ಸಂತೋಷವು ಅವರು ಸಹ ಈ ವಾಗ್ದಾನ ಕೇಳಿ ಬಲ ಹೊಂದ್ಕೊಳ್ತಾರೆ ಪ್ರಿಯರೇ. ಮತ್ತು ಈ ಮುಂಜಾನೆ ಸಮಯದಲ್ಲಿ ನೀವು ದೇವರ ಧರ್ಮಶಾಸ್ತ್ರ ಅನುಸರಿಸುವಂತ ಮಕ್ಕಳಾಗಿದ್ದು ನಾವು ಸದಾಚಾರಿಗಳಾಗಿ ಜೀವಿಸುವಾಗ ದೇವರು ನಮಗೆ ಧನ್ಯರು ಎಂಬುದಾಗಿ ಎಣಿಸರು ಎಂಬುದಾಗಿ ನೀವು ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ನಿಜವಾಗಿ ವಾಗ್ದಾನವು ನಿಮ್ಮ ಜೀವಿತದಲ್ಲಿ ಆತನ ಅದ್ಭುತ ರೀತಿಯಾಗಿ ಆತನ ಎಲ್ಲ ವಿಷಯದಲ್ಲಿ ಆತ ನಮ್ಮನ್ನು ನಡೆಸಿ ನಮ್ಮನ್ನು ಕಾಯ್ದು ಕಾಪಾಡುವಂತ ದೇವರು ಪ್ರಿಯರೇ. ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ರಿ. ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗ್ಲೂ ಪ್ರಾರ್ಥನೆ ಮಾಡುವಂತರಾಗಿರ್ತೇವೆ ಪ್ರಿಯರೇ. ಮತ್ತು ಕಲಿವೆರಿ ವಾಗ್ದಾನ ಪ್ರಿಯರ ಮಿನಿಸ್ಟ್ರಿಗೆ ನೀವು ಸಪೋರ್ಟ್ ಮಾಡುವಂತರು ಮತ್ತು ಕೆಳಗಡೆ ಇರುವಂತ QR ಕೋಡ್ ನಂಬರ್ಗೆ ನೀವು ದೇವರ ಒಂದು ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಿದರೆ ಎಂಬುದಾಗಿ ನೀವು ನಂಬಿ ವಿಶ್ವಾಸ ಮಾಡಿದಾಗ ನೀವು ಹೊಂದ್ಕೊಂಡಿರುವಂತ ದೇವರ ಆಶೀರ್ವಾದವು ನಿಮ್ಮ ಜೀವಿತದಲ್ಲಿ ದೇವ್ರು ಮಾಡಿದಂತ ಅದ್ಭುತ ಕಾರ್ಯಗಳನ್ನು ಬಟ್ಟಿ ನೀವೇನ್ ಮಾಡ್ರಿ ಅಂದ್ರೆ ಈ ಕಲ್ವೇರಿ ವಾಗ್ದಾನ ಪ್ರೇರಣೆ ಮಿನಿಸ್ಟ್ರಿಗೆ ಸಪೋರ್ಟ್ ಮಾಡುವಂತರು ನೀವು ಕೆಳಗಡೆ ನಂಬರ್ ಇರುವಂತ ಕೆಳಗಡೆ ನಂಬರ್ ಇರುವಂತಕ್ಕೂ ನೀವು ಫೋನ್ ಪೇ, ಗೂಗಲ್ ಪೇ ಆಗಲಿ ನೀವು ದೇವರಿಗೆ ಸಹಕರಿಸಬೇಕೆಂಬುದಾಗಿ ನಾವು ವಿನಂತಿಸಿಕೊಳ್ತೇನೆ. ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಏನೇ ಇರಲಿ ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ರಿ. ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥನೆ ಮಾಡುವಂತರಾಗಿರ್ತೇವೆ ಪ್ರಿಯರೇ. ಆಮೇನ್. ಗಾಡ್ ಬ್ಲೆಸ್.